ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರ ತಮಿಳುನಾಡಿಗೆ ಪದೇ ಪದೇ ನೀರು ಬಿಡ್ತಾ ಇದೆ. ನಾಚಿಕೆಗೆಟ್ಟ ಸರ್ಕಾರ ಇದು ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾವಣೆ ಹೊಂದಾಣಿಕೆಗೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹವನ್ನ ಬಗಿತಾ ಇದೆ. ರಾಜ್ಯದಲ್ಲಿ ಜಲಕ್ಷಾಮ ಅನ್ನೋದು ಎಲ್ಲೆಡೆ ಹರಿದಾಡ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಯಾರಿಗೆ ಹೇಳೋಣ, ನಮಗೆ ಪ್ರಾಬ್ಲಮ್ ಅನ್ನೋ ಹಾಗೋಗ್ಬಿಟ್ಟಿದೆ. ಯಾಕಂದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಆಗಿ ದ್ರೋಹವನ್ನ ಬಗಿತಾ ಇದೆ. ಎಲ್ರಿಗೂ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ತಮಿಳುನಾಡಿಗೆ ನೀರು ಈಗಲೂ ಕೂಡ ಬಿಡ್ತಿದ್ದಾರೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿಗೆ ಯಾವ ತರನಾಗಿ ಹಾಹಾಕಾರ ಎದುರಾಗಿದೆ ಎಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ಇತ್ತ ಸಿಎಂ ಡಿಸಿಎಂ ಇಬ್ರು ಕೂಡ ಕಣ್ಣಾರೆ ನೋಡಿದ್ರು ಕೂಡ ತಮಿಳುನಾಡಿಗೆ ನೀರನ್ನ ಈಗಲೂ ಕೂಡ ಬಿಡ್ತಿದ್ದಾರೆ. ಮಾನ ಮರ್ಯಾದೆ ಇಲ್ಲ, ಅಧಿಕಾರ ಹೋದ್ರೂ ಕೂಡ ಚಿಂತೆ ಇಲ್ಲ, ನೀರು ಬಿಡಲ್ಲ ಅಂತ ಅನ್ಬೇಕಾಗಿತ್ತು. ರಾಜ್ಯದ ಜನರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ನಿಮಗೆ ತಮಿಳುನಾಡಿನ ರೈತರೇ ಮುಖ್ಯ ಆದ್ರ ಕರ್ನಾಟಕದ ರೈತರು ಹಾಗಾದ್ರೆ ಸರ್ವನಾಶ ಆಗ್ಲಾ? ಇತ್ತ ಕರ್ನಾಟಕದಲ್ಲಿ ಎಷ್ಟು ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಕಿಂಚಿತ್ತೂ ಕೂಡ ನಿಮಗೆ ಕರ್ನಾಟಕದ ರೈತರ ಮೇಲೆ ಕಾಳಜಿ ಇಲ್ವಾ ಅನ್ನುವಂತ ನಿಟ್ಟಲ್ಲಿ ಮಾನ ಮರ್ಯಾದೆ ಇಲ್ವಾ? ಅಧಿಕಾರ ಹೋದ್ರೆ ಹೋಗ್ಲಿ, ಚಿಂತೆ ಇರ್ಲಿಲ್ಲ, ನೀರು ಬಿಡಲ್ಲ ಅಂತ ಅನ್ಬೇಕಾಗಿತ್ತು. ಯಾಕೆ ನೀರನ್ನ ಬಿಟ್ರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ನೀರಿಗೆ ಯಾವ ಮಟ್ಟದಲ್ಲಿ ಒಂದು ರೀತಿಯಾದಂತಹ ಹಾಹಾಕಾರ ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದೆ. ಕೆಆರ್ಎಸ್ ಡ್ಯಾಂನಲ್ಲಿ ಸಂಗ್ರಹ ಮಾಡಲಾಗಿದ್ದಂತಹ ನೀರನ್ನ ತಮಿಳುನಾಡಿಗೆ ಬಿಟ್ಕೊಡ್ತಾ ಇದ್ದಾರೆ. ಇದೇ ಕಾರಣದಿಂದ ಇದೀಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ತೀವ್ರಗೊಳ್ತಾ ಇದೆ. ಆದ್ರೆ ಈ ವಿಚಾರವಾಗಿ ಇಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರ ತಮಿಳುನಾಡಿಗೆ ಪದೇ ಪದೇ ನೀರನ್ನ ಬಿಟ್ಟು ಈಗೂ ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ. ಈಗೂ ನೀರು ಬಿಡ್ತಾ ಇದೆ. ನಮ್ಮಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ, ಮಂಡ್ಯದಲ್ಲಿ ಎಲ್ಲ ಕಡೆ ಹಾಹಾಕಾರ ಬರ್ತಾ ಇದೆ. ಇವ್ರಿಗೆ ಇಷ್ಟಾದರೂ ಬುದ್ಧಿ ಬಂದಿಲ್ಲ. ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಖಾಲಿ ಬಿಂದಿಗಳು ನಡೀತಾ ಇದೆ, ಇವತ್ತು ನೀರು ಬಿಡಿತಾರೆ ಅಂದರೆ ಇಂಥ ನಾಚಿಕೆಟ್ಟ ಸರ್ಕಾರ ಯಾವುದು ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ಇಂಥ ನಾಚಿಕೆಟ್ಟಂಥ ಸರ್ಕಾರ ಯಾವತ್ತೂ ಬಂದೇ ಇಲ್ಲ. ನಮ್ಮ ನೀರನ್ನು, ನಮ್ಮ ಕುಡಿಯೋ ನೀರನ್ನು ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಇವರು ಓಟಿಗೋಸ್ಕರ ಈಗಾಗಲೇ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಮಾಡಿದ್ರು. ಈಗ ಓಟ್ಗೋಸ್ಕರ ನಮ್ಮ ಕುಡಿಯೋ ನೀರನ್ನು, ಕರ್ನಾಟಕದ ಕುಡಿಯೋ ನೀರನ್ನು ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗಿತಾ ಇದೆ. ಈ ಮೇಕೆದಾಟು ಮಾಡ್ತೀನಿ ಅಂಥೇಳಿ ಭಾಳ ಜಂಬ ಕೊಚ್ಕೊಂಡು ಈಗೇನು ಹೇಳ್ತಾರೆ, ಕೇಂದ್ರ ಸರ್ಕಾರ ಬರಾಕ್ತಾರೆ. ಅವಾಗ ಯಾಕೆ ಹೋರಾಟ ಮಾಡಿದ್ರು? ಅವತ್ತು ಹೋರಾಟ ಮಾಡಿದ್ದು ಯಾರ ವಿರುದ್ಧವಾಗಿ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಬಂದಿದೆ. ಬಡ್ಜೆಟಲ್ಲಿ ಒಂದೇ ಒಂದು ನಯಾ ಪೈಸೆನೂ ಇಟ್ಟಿಲ್ಲ. ಅನ್ನೋದು ಮೇಕೆದಾಟಿಗೋಸ್ಕರ ಇಡಬೇಕಾಯ್ತು 10,000 ಕೋಟಿ. ಮಾನ ಮರ್ಯಾದೆ ಇದ್ದಿದ್ರೆ 10,000 ಕೋಟಿ ಮೇಕೆದಾಟಿಗೆ ಇಟ್ಟುಬಿಟ್ಟು ಆಮೇಲೆ ಕೇಂದ್ರ ಸರ್ಕಾರನ ಕೇಳಬೇಕಾಯ್ತು. ಇಟ್ಟಿಲ್ಲ. ಈ ರೀತಿ ಪದೇ ಪದೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದು ಹೋರಾಟಗಳು, ದಿನನಿತ್ಯ ಖಾಲಿ ಬಿಂದಿಗೆ ಪ್ರದರ್ಶನ, ಕಳಪೆಯ ನೀರನ್ನು ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡ್ತಾ ಇರುವಂಥದ್ದು, ಹೇಳೋರು ಕೇಳೋರು ಯಾರೂ ಇದ್ದಂಗೆ ಆಗೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹರಾಜಾಗ್ತಿದೆ. ಇಂಥ ಒಂದು ಭ್ರಷ್ಟ ಸರ್ಕಾರ, ಲೂಟಿ ಹೊಡೆಯೋದು, ಕಮಿಷನ್ನು ಲೂಟಿ ಹೊಡೆಯೋದರಲ್ಲಿ ನಿರತರಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಏನು ನೀರಿನ ಸಮಸ್ಯೆ ಇದೆ ಇದನ್ನು ಬಗೆಹರಿಸುವ ಲಕ್ಷ್ಯಗಳು ಇವರು ಕಾಣ್ತಾರೆ. ಗಮನಿಸ್ತಾ ಇದ್ರ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ನೀರಿಗೆ ಯಾವ ರೀತಿ ಹಾಹಾಕಾರ ಶುರುವಾಗಿದೆ ಅಂತ. ಇಷ್ಟೊಂದು ನೀರಿನ ಸಮಸ್ಯೆ ಎದುರಿಸ್ತಾ ಇರುವಂತಹ ಬೆಂಗಳೂರಿನಲ್ಲಿ ಜನರು ನಿತ್ಯ ಪರದಾಡುವಂತಾಗಿದೆ. ನೀರಿಲ್ಲದೆ ಸಿಲಿಕಾನ್ ಸಿಟಿ ಹೈರಾಣ ಆಗ್ತಾ ಇದೆ. ಆದರೂ ಕೂಡ ತಮಿಳುನಾಡಿಗೆ ಈಗಲೂ ಕೂಡ ರಾಜ್ಯ ಸರ್ಕಾರ ನೀರನ್ನ ಹರಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ